ನಮಸ್ತೆ, ನಾನು ಕುಮಾರ್. ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ಅಲ್ಲಪ್ಪ, ಲವ್ ಮಾಡಿಲ್ವ ಜೀವನದಲ್ಲಿ? ಲವ್ ಮಾಡಿಲ್ಲ ಗುರುಗಳೇ. ನಮಗೆಲ್ಲಿ ಟೈಮ್ ಇದ್ರೂ ಯಾವ ಹುಡುಗಿನೂ ಕ್ಯಾಚ್ ಹಾಕೋಕೆ ಆಗ್ತಾಯಿಲ್ಲ. ಯಾವುದು ಸೆಟ್ ಆಗವೆ, ಯಾವುದೋ ಒಂದು ಬರ್ತವೆ, ಅದೇನೋ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ, ಇನ್ನೇನೋ ಹಿಂಗಿರ್ತವೆ. ನಮಗೂ ಖುಷಿ ಆಗಬೇಕಲ್ಲ, ಒಂದು ಹುಡುಗಿ ನೋಡಿದ್ರೆ ಹಂಗೆ ಅನ್ನಿಸ್ಬೇಕಲ್ಲ. ಚೆನ್ನಾಗಿಲ್ದಿರೋ ಫಿಗರ್ಗಳೆಲ್ಲ ಬಂದು ಕ್ಯಾಚ್ ಆಗ್ತವೆ. ನಾವೇನು ಮಾಡೋದು? ನಮ್ಗೆ ಲವ್ ಇಲ್ಲಿವರೆಗೂ ಇಲ್ಲ ಗುರುಗಳೇ, ಬಿಟ್ಬಿಡಿ ಅಂದ್ರೆ ಬಾಯಿ ಬಂದಂಗೆ ಬೈದರು. ಲವ್ ಮಾಡೋಕ್ಕೆ ಗೊತ್ತಿಲ್ಲ, ಲವ್ ಕಲ್ತಿಲ್ಲ ಅಂದರೆ ನೀನೆಂಥ ಡೈರೆಕ್ಟ್ರು ಅಂತ ನನ್ನ ಇದಕ್ಕೆ ಒಂದು ಸವಾಲಾಗ್ದಂಗೆ ಹಾಕ್ಬಿಟ್ರು. ಅದು ಎಲ್ಲಿಗೆ ಹೋಗಿ ಮುಗೀತು ಅಂದರೆ, ಅದಾಮೇಲೆ ಬರ್ತೀನಿ ಎಲ್ಲಿಗೆ ಹೋಗಿ ಮುಗೀತು ಅಂತ. ಒಂದು ಲವ್ ಅನ್ನೋದು ಅದೊಂಥರ ವಿಷ ಇದ್ದಂಗೆ. ಅದು ಫಸ್ಟು ಅಮೃತನೇ, ಆಮೇಲೆ ಅದು ವಿಷವಾಗಿ ನಿಧಾನಕ್ಕೆ ಸ್ಲೋ ಪಾಯ್ಸನಾಗಿ ಆಗುತ್ತೆ. ಅದಕ್ಕೆ ಅಂದರೆ ಎಲ್ಲ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಈ ಒಂದು ಏನೋ ಮಿಸ್ಟೇಕ್ ಆಯಿತು ಅಂದರೆ ಎಲ್ಲ ಡಿಸಾಲ್ವ್ ಆಗುತ್ತೆ. ಅದು ಬೇರೆ ಸಬ್ಜೆಕ್ಟು. ಸೊ ಆವಾಗ ಏನಾಯಿತು, ಇಲ್ಲ ನಾನು ಲವ್ ಮಾಡಲೇಬೇಕು. ಯಾವ ಹುಡುಗಿ ಸಿಗ್ತಾಳೆ, ಯಾವ ಸಿಕ್ಕಿದ್ರೂ ಮಗೊಂದು ಲವ್ ಮಾಡೋಣ ಹಾಗೆ ಆಯಿತು. ಲವ್ ಮಾಡೋದು ಯಾವುದು ಮನಸ್ಸಲ್ಲಿ ಬರಬೇಕಲ್ಲ. ಲವ್ ಅನ್ನೋದು ಒಂದು ಹುಟ್ಟಬೇಕಲ್ವ. ಸರಿ ಗುರುಗಳೇ, ನಿಮ್ಮ ಆಜ್ಞೆ. ನಾನು ನೆಕ್ಸ್ಟ್ ಪಿಕ್ಚರಲ್ಲಿ ವಿತ್ ಲವ್ವೇ ನಿಮ್ಮ ಜೊತೆ ಬರ್ತೀನಿ ಅಂದರೆ ಆಮೇಲೆ ಖುಷಿಯಾಗಿ ಎಲ್ಲ ಹೋಗಿ ಸಾಯಂಕಾಲ ಮಾಮೂಲಿ ಗುರುಗಳು ಒಂಚೂರು ಹಾಕೊಳ್ತಾರೆ ಅಂದರೆ ಶಿಷ್ಯನಿಗೂ ಆಗದೆ ಇರ್ತಾರೆ. ಅವೆಲ್ಲ ಅದ್ಭುತವಾಗಿ ಆ ಕಲೆಗಳೆಲ್ಲ ಗೊತ್ತು ನಮಗೆ. ಹಿಂಗೆ ಸೂರ್ಯ ಮುಳುಗಿದಾಗ ಗ್ಲಾಸ್ಗಳು ಒಂದಷ್ಟು ಬರ್ತವೆ. ಸೊ ಜಗ್ಗೇಶ್ ಅವರು ಸರ್ ಮನೇಲಿ ಆ ಆತ್ಮೀಯತೆ ಇದು ಇವತ್ತಿಗೂ ಒಂದು ಒನ್ ಆಫ್ ದಿ ತಮ್ಮನ ಥರನೇ ನಾನು ನೋಡೋದು. ಯಾಕೆ ಅವ್ರ ಬಗ್ಗೆ ಅಷ್ಟು ಹೇಳ್ತೀನಿ ಅಂದರೆ, ಅವ್ರದ್ದು ನಂದು 2 ಸಿನಿಮಾ ಒಡನಾಟ. ರಾತ್ರಿ 4 ಗಂಟೆವರೆಗೂ ಟಾಪಲ್ಲಿ ಅವ್ರ ಮನೆ ಮೇಲೆ ನಾವಿಬ್ಬರೇ ಎಷ್ಟೋ ರಾತ್ರಿಗಳು ಮಾತಾಡ್ಬಿಟ್ಟಿದ್ದೀವಿ. ಎಷ್ಟೋ ರಾತ್ರಿಗಳು ಮಾತಾಡಿ ಎಷ್ಟೋ ನಕ್ಷತ್ರಗಳು ಎಣಿಸಿ ಆ ನಕ್ಷತ್ರಗಳನ್ನ ನಮಗೆ ಹೋಲಿಕೆ ಮಾಡಿಕೊಂಡು ಎಷ್ಟೋ ಕಳೆದಿದ್ದೀವಿ. ಸೊ ಇಲ್ಲಿ ಈ ಶೂಟಿಂಗಲ್ಲಿ ಧೀರೇಂದ್ರ ಗೋಪಾಲ್ ಬರ್ತಾರೆ. ಧೀರೇಂದ್ರ ಗೋಪಾಲ್ಗೇನು ಅಂದರೆ, ಸರ್ ಇಲ್ಲಿವರೆಗೂ ಏನಿತ್ತು, ಜಗ್ಗೇಶ್ ಅವರು ಅಲ್ಲೂ ಒಂದು ಇದಿತ್ತು. ಜಗ್ಗೇಶ್ಗೆ ಬ್ಯಾಂಕ್ ಜನಾರ್ದನೇ ಅಪ್ಪನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಸಿನಿಮಾದಲ್ಲಿ ಮಾಡಿ ಅದು ಇದಿತ್ತು. ಅದು ಬೇಡ, ರೊಟೀನ್ ಆಗುತ್ತೆ, ಬೇಡ, ಧೀರೇಂದ್ರ ಗೋಪಾಲ್ನ ಕರೆಸೋಣ ಅಂದ್ಬಿಟ್ಟು ಧೀರೇಂದ್ರ ಗೋಪಾಲ್ ಕರೆಸಿ, ಅವರು ಎಂಥ ವ್ಯಕ್ತಿತ್ವ ಅಂದರೆ ಅವ್ರದ್ದು ಸಿಂಹ ಜೋಡಿ, ಅವ್ರದ್ದು ಎಂತೆಂಥ ಸಿನಿಮಾಗಳು, ಅವ್ರದ್ದೆಲ್ಲ ಗಜಪತಿ ಗರ್ವಭಂಗ, ಅಂಥ ದೊಡ್ಡ ಕಲಾವಿದರು. ಅಷ್ಟು ಸಿಂಪಲಾಗಿ ಪ್ರೊಡ್ಯೂಸರ್ ಆಫೀಸ್ಗೆ ಬಂದು ನಂದು ಏನು ಗೆಟಪ್ಪು ಹೇಳಿ ಕುಮಾರ್ಜಿ, ನಂದು ಯಾವ ಥರ ಮಾಡಬೇಕು, ಈ ಜುಟ್ಟು ಬಿಡಬೇಕು, ಅದು ಇದು ಅಂತೆಲ್ಲ ಸಿನಿಮಾಲಿ ಯಾವ ಗೆಟಪ್ ಇದೆಯೋ ಅದೆಲ್ಲ ಹೇಳಿದ ಮೇಲೆ ಆರಾಮಾಗಿ ಕೇಳಿಕೊಂಡು, ಬನ್ನಿ ಕುಮಾರ್ಜಿ ಜನಾರ್ದನ್ ಹೋಟ್ಲು ಪಕ್ಕ. ಏನಕ್ಕೆ ಸರ್, ಬನ್ನಿ ಅಂದ್ಬಿಟ್ಟು ಇಷ್ಟೊಂದು ಫುಲ್ ಬಾಟ್ಲು ಓಪನ್ ಮಾಡಿದ್ರು. ಅದು ಯಾವುದೋ ಫ್ರೆಂಚ್ ನೆಪೋಲಿಯನ್ ಏನೋ ಬ್ರ್ಯಾಂಡ್ ಬರುತ್ತೆ. ನಮ್ಮ ಸ್ನೇಹ ಹಿಂಗೆ ಇರಲಿ ಅಂದ್ಬಿಟ್ಟು ಹಂಚ್ಕೊಳ್ಳೋಣ ಅಂತ ಸುವರ್ಣ ಅವರು ಮೊದಲೇ ಅವರು ಬೊಂಬಾಟವರು. ಸರಿ ಎಲ್ಲ ಕೂತ್ಕೊಂಡು ಒಂದೊಂದು ಪೆಗ್ಗೆಲ್ಲ ಹಾಕ್ಕೊಂಡು ಆವತ್ತು ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಒಂದೇ ಒಂದು ಮಾತಿಲ್ಲ. ಅವ್ರು ಎಷ್ಟು ಇಷ್ಟಪಟ್ಬಿಟ್ರು ಅಂದರೆ, ಕುಮಾರ್ಜಿ ನೆಕ್ಸ್ಟ್ ಸಿನಿಮಾ ನಾನೇ ಮಾಡ್ತೀನಿ, ಕುದುರೆ ಮೊಟ್ಟೆ ಅಂತ ಒಂದಿದೆ ನನ್ನ ಹತ್ರ ಬುಕ್ಕು, ಅದನ್ನು ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಅಷ್ಟು ಆತ್ಮೀಯರಾಗ್ಬಿಟ್ರು. ಸೊ ಈ ಪ್ರೀತಿ ಒಂದು ಇವ್ರನ್ನೆಲ್ಲ ಥಿಯೇಟ್ರಲ್ಲಿ ನೋಡಿರೋ ಕಲಾವಿದರು ಈಗ ನನ್ನ ಜೊತೆ ಬಂದ್ಬಿಟ್ರು. ಇಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವರು ನೋಡಿದ್ದು ಬೇರೆ, ಈಗ ಡೈರೆಕ್ಟರ್ ಆದಮೇಲೆ ಇವರೆಲ್ಲ ನನ್ನ ಜೊತೆ ಮಾಡ್ತಾಯಿದ್ದಾರಲ್ಲ. ಜಗ್ಗೇಶ್ ಅವರಿಂದ ಹಿಡ್ಕೊಂಡು ಧೀರೇಂದ್ರ ಗೋಪಾಲು, ಈ ಕಡೆ ಪಾಪಮ್ಮ ಇರ್ಬೋದು, ಅವರು ನಮ್ಮ ಟೆನ್ನಿಸ್ ಕೃಷ್ಣಂದು ಬಂತು. ಟೆನ್ನಿಸ್ ಕೃಷ್ಣ ಅವಾಗೇನು ಅಂದರೆ ಸ್ವಲ್ಪ ಟೆನ್ನಿಸ್ ಕೃಷ್ಣ ಅವ್ರಿಗೂ ಜಗ್ಗೇಶ್ ಅವ್ರಿಗೂ ಇದಿರಲಿಲ್ಲ, ಅಸಮಾಧಾನ ಆಯಿತು ಯಾವುದೋ ಒಂದು ವಿಷಯಕ್ಕೆ. ಸೊ ಅವರು ಜಗ್ಗೇಶ್ ಅವರು ತಲೆ ಓದ್ಬಿಟ್ರು, ಬೇಡಮ್ಮ ಹೊರಟೆ ಅಂತ. ಸರ್ ಏನು ಸುಮ್ಮನಿರಿ ಸರ್ ಅಂದ್ಬಿಟ್ಟು ನಾನು ಅವ್ರಿಗೆ ತಾಯ್ತ ಕಟ್ಟಿ, ಹಂಗಲ್ಲ ಸರ್, ಇದು ಡಿಫ್ರೆಂಟಾಗಿರುತ್ತೆ ಅದು ಇದು ಅಂತ ಪಾಪ ಏನೂ ಮಾತಾಡಿಲ್ಲ ಅವರು. ಸರಿಮ್ಮ ಹಾಕೋ ಅಂತ. ಅವ್ರದ್ದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ನಮ್ಮ ಸಿನಿಮಾದಲ್ಲಿ ತಿರ್ಗಾ ಟೆನ್ನಿಸ್ ಕೃಷ್ಣ ಅವರೇ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದೆ. ಅದೇ ಇಲ್ಲೆಲ್ಲೋ ಒಂದು ಕಡೆ ಬಿರಿಯಾನಿ ತಿಂತಾಯಿದ್ದೀನಿ ಅಂದರು. ಆವಾಗ ಚಿತ್ರರಂಗ ತುಂಬ ಬರಗಾಲ, ಇದೇ ಥರ ಇವಾಗ ಹೆಂಗಿದೆಯೋ ಅದೇ ಥರನೇ ಬರಗಾಲ. ಅಲ್ಲ ಟೆನ್ನಿಸ್ ಕೃಷ್ಣ ಅವರೇ, ಈ ಬರಗಾಲದಲ್ಲಿ ಬಿರಿಯಾನಿ ತಿಂತಾಯಿದ್ದೀರಲ್ಲ,
ಏನು ಅದೃಷ್ಟ ಮಾಡಿದ್ರಿ ನಿಮಗೆ ಅಂತ ಇವತ್ತಿಗೂ ಆ ಡೈಲಾಗ್ ಹೇಳ್ತಾರೆ. ನೀವು ಫೋನ್ ಮಾಡಿದ ತಕ್ಷಣ ಆ ಡೈಲಾಗ್ ಹೇಳಿದ್ರಲ್ಲ ನೀವು ಅಂತ. ಸೊ ನಿಮ್ಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ, ಬನ್ನಿ. ಜಗ್ಗೇಶ್ ಅವ್ರ ತಮ್ಮನ ಕ್ಯಾರೆಕ್ಟ್ರು ಅಂದರೆ ಏನೂ ಮಾಡಿಲ್ಲ ಅವರು. ಆ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆ ಕುಡುಕನ ಕ್ಯಾರೆಕ್ಟ್ರು ಅಂದರೆ ನಿಜವಾಗ್ಲೂ ಫುಲ್ ಟೈಟಾಗಿ ನಾವೇ ಎಲ್ಲಾದರೂ ಬಿದ್ದರೂ ಆ ಥರ ಮಾಡೋಕ್ಕಾಗಲ್ಲ ಅಂತ. ಆ ಕ್ಲಾಶ್ ಗೊತ್ತಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ, ಕೆದ್ಕಕ್ಕೆ ಹೋಗಿಲ್ಲ. ಇನ್ನು ಕೆದ್ಕಿದ್ರೆ ಜಾಸ್ತಿ ಆಗ್ಬಿಡುತ್ತದು. ಬೇಡವೇ ಬೇಡ ಅನ್ನೋ ಇದಕ್ಕೆ ನಮಗೆ ಇವರಿಬ್ಬರು ಇವಾಗ ಸೇರಿದ್ರೆ ಸಾಕು, ಆ ಮಟ್ಟಿಗೆ ಒಂದು ಮಾಡಿದ್ರೆ ಸಾಕು ಅಂತ. ಅದೇನು ಕ್ಲಾಶು ಏನು ಅಂತ ನಾನು ಕೇಳೋಕೆ ಹೋಗಿಲ್ಲ. ಯಾವತ್ತಾರು ಒಂದ್ಸರಿ ಕೇಳ್ತೀನಿ, ಟೆನಿಸ್ ಅವ್ರನ್ನೇ ಜಗ್ಗೇಶ್ ಅವ್ರಿಗೆ ಕೇಳ್ತೀನಿ. ಬಟ್ ಅದಾದಮೇಲೆ ನಂಬರ್ ಆಫ್ ಸಿನಿಮಾಗ ಮಾಡಿಬಿಟ್ರು ಅವರು, ಅವರಿಬ್ಬರದು. ಅದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನಿತ್ತು ಅಂದರೆ, ಜಗ್ಗೇಶ್ ಅವ್ರಿಗಿನ ಫಸ್ಟು ಟೆನ್ನಿಸ್ ಅವರು ಹೀರೋ ಆಗಿ ಮಾಡಿದ್ರು, ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅಂತ. ಆ ಹೀರೋ ಆಗಿ ಮಾಡಿದ್ಮೇಲೆ ಜಗ್ಗೇಶ್ ಅವ್ರು ಆಮೇಲೆ ಹೀರೋ ಆದರು. ಅವಾಗೇನೋ ಒಂದು ಇದಾಯಿತು ಅಂತ ಒಂದು ಸುದ್ದಿ. ಅದು ಟೆನ್ನಿಸ್ ಅವ್ರ ಹತ್ರನೇ ಕೇಳ್ಬಿಟ್ಟು ಒಂದು ಸ್ವಲ್ಪ ಹೇಳ್ತೀನಿ, ಅದು ಮಾಹಿತಿ ಕರೆಕ್ಟಾಗಿಲ್ಲ. ಸೊ ನನಗೇನಾದರೂ ಇವರಿಬ್ಬರು ಒಂದು ಸೇರಿದ್ರೆ ನಮ್ಮ ಸಿನಿಮಾ ಪ್ಲಸ್ಸು ಏನೇ ಆಗಲಿ ಅಂದ್ಬಿಟ್ಟು ಅವರಿಬ್ಬರು ಆಮೇಲೆ ಬಂದರು. ಅವರಿಬ್ಬರದು ಆ ಥರ ಆಯಿತು. ಈ ಕಡೆ ಹೈದ್ರಾಬಾದಿಂದ ಉತ್ತರ ಅಂತ ಅವತ್ತೇ ನೋಡ್ತಾ ಇರೋದು. ಮುಹೂರ್ತ ಯಾವಾಗ ಸ್ಟಾರ್ಟ್ ಆಯಿತು, ಈ ಇಬ್ಬರು ಹೀರೋಯಿನ್ನು ಅವತ್ತೇ ನೋಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ವರ್ಕೆಲ್ಲ ನೋಡಿ ಉತ್ತರ ಹೊಳ್ದು ಒಂದು ಆ ಫ್ರೀಡಮ್ಮು, ಆ ಒಂದು ಪ್ರೀತಿ, ಅನ್ಯೋನ್ಯತೆ, ಒಂದೇ ಫ್ಯಾಮಿಲಿ ಥರ ಸರಿ ಎಲ್ಲ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಆಗೋವರೆಗೂ ಚೆನ್ನಾಗಿದ್ರು ನಮ್ಮ ಜೊತೆ. ಆಮೇಲೆ ಜಗ್ಗೇಶ್ ಅವರು ಒಂದೇ ಒಂದು ಪಾಯಿಂಟು, ನೀನು ಇದನ್ನು ಮಾಡು ಅದನ್ನು ಮಾಡು, ಅದು ಕರೆಕ್ಷನ್ ಮಾಡಮ್ಮ, ಅದು ಸರಿ ಇಲ್ಲ ಇದು ಅಂತ ಹೇಳಿಲ್ಲ. ಬಟ್ ಇಂಪ್ರೂವೈಸ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಇಂಪ್ರೂವೈಸ್. ಒಂದು 4 ಪೇಜು ಡೈಲಾಗ್ ಕೊಟ್ಬಿಟ್ರೆ, ನಿಮ್ಮ ಸ್ಟೈಲಲ್ಲಿ ಹೇಳಿ ಸರ್, ಅದು ಇದು ಇಟ್ಕೊಳ್ಳಿ, ನಿಮ್ಮ ಸ್ಟೈಲಲ್ಲಿ ಹೇಳಿ ನೀವು ಒಂದು ಮಾನಿಟ್ರ್ ಅಂದಿದ್ದ ತಕ್ಷಣ ಆ ರೇಂಜ್ಗೆ ಅವರು ಹೇಳಿದ್ರು. ಅದೇ ಆ ರೇಂಜ್ಗೆ ಅದ್ಭುತ ಕಲಾವಿದರು ಬಿಡಿ, ಆಲ್ಟರ್ನೇಟ್ಗಳು ಸಿಗೋದು ಕಷ್ಟ. ಅಷ್ಟಿಲ್ಲದೆ ಅವರು ಒಂದು ಕೆಳಗಿನ ಮಟ್ಟದಿಂದ ಆ ಮಟ್ಟಕ್ಕೆ ಬರಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಈಗ ದುಡ್ಡಿರೋರು ಏನೇ ಇದ್ರೂ ಆ ಮಟ್ಟಕ್ಕೆ ಸಾಧ್ಯನೇ ಇಲ್ಲ. ಬಂದು ಒಂದೇ ಸಿನಿಮಾಲಿ ಹೋಗ್ಬಿಡ್ತಾರೆ ಹೊರತು ಪರ್ಮನೆಂಟಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಸಿನಿಮಾದಲ್ಲಿ ಎಲ್ಲ ಸಿನಿಮಾ ಕಂಪ್ಲೀಟ್ ಆಯಿತು. ಹಾಗೆ ಫಸ್ಟ್ ಕಾಪಿ ರೆಡಿ ಆಯಿತು. ನನಗೆ ಏನೇನು ಆಸೆ ಅಂದರೆ ಗುರುಗಳು ಕರಿಬೇಕು, ಉಪೇಂದ್ರವ್ನು ಕರಿಬೇಕು ಫಸ್ಟ್ ಕಾಪಿಗೆ. ಆಮೇಲೆ ಎಲ್ಲ ಪ್ರೊಜೆಕ್ಷನ್ ಯೂಶ್ವಲಿ ಎಲ್ಲ ಹಾಕ್ತಾರಲ್ಲ, ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದೆಲ್ಲ ಪ್ರೊಜೆಕ್ಷನ್ ಹಾಕಿ ನೋಡಿದ್ವಿ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರಿಬೇಕು. ಏನು ಅಂತ ಹೇಳಿದ್ರೆ, ಈ ನಮ್ಮ ಕೇಶವ ನರಸಿಂಹ ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕು. ಅವ್ರು ಹೆಂಗೆ ಅಂದರೆ, ಅವ್ರದ್ದು 4 ಸಿನಿಮಾ ಆಮೇಲೆ ಮಾಡಿದೆ ನಾನು, ಕೇಶವ ನರಸಿಂಹ ಪ್ರೊಡ್ಯೂಸರ್ದು. ಆ ಸಿನಿಮಾದಲ್ಲಿ ಕತೆ ಕೇಳಿದ್ದು ಅಷ್ಟೇ ಬಿಟ್ಟರೆ ಇವತ್ತವರೆಗೂ ನನ್ನ ಹತ್ರ ಏನು ಕತೆ ಅಂತ ಕೇಳಿಲ್ಲ. ನೀವು ಕತೆ ಕೇಳ್ರಿ ಜಗಳ ಮಾಡ್ತೀನಿ. ನನ್ನ ಸಿನಿಮಾ ಈ ಕತೆ ಸಿನಿಮಾ ಮಾಡ್ತಾರೋ ನೀವು ಪ್ರೊಡ್ಯೂಸರ್ ರೀ ಅಂತ. ನಾವೇನಿಗೆ ಕತೆ ಕೇಳಬೇಕು, ನಮ್ಗೆ ಅದಕ್ಕೆ ಏನು ಸಂಬಂಧ? ಅಷ್ಟು ಕಾನ್ಫಿಡೆನ್ಸು ನನ್ನ ಬಗ್ಗೆ. ನಾನು ಕತೆ ಕೇಳಲ್ಲ. ಎಷ್ಟು ದಿವಸ ಯಾರ್ಯಾರು ಆರ್ಟಿಸ್ಟು, ಯಾರು ಟೆಕ್ನಿಷಿಯನು, ಎಷ್ಟು ದಿವಸ ಶೂಟಿಂಗು, ಸೆಟ್ ಇದೆಯಾ ಫಸ್ಟ್ ಅದನ್ನ ಹೇಳಿ, ಏನು ಸೆಟ್ ಹಾಕಬೇಕು ಅದನ್ನ ಹೇಳಿ ಅಂತಾರೆ. ಇಷ್ಟೇ ಹೇಳೋದವರು. ಒಂದು 60 ದಿವಸ ಶೂಟಿಂಗ್ ಇಟ್ಕೊಳ್ಳಿ ಕೇಶವ ಅಂದರೆ, ನರಸಿಂಹ ಒಂದು 60 ಅಲ್ಲ 70 ದಿವಸ ಹಾಕ್ಕೊಳ್ಳೋ ಅಂತ ಅವ್ರು ಮಾತಾಡ್ಕೊಳ್ತಾರೆ. ಒಂದು 10 ದಿವಸ ಎಕ್ಸ್ಟ್ರಾ ಹಾಕ್ಕೊಳ್ತಾರೆ. ಸೊ ನಾವು 60 ದಿವಸ ಅಂದರೆ 50-55 ದಿವಸಲ್ಲೇ ಮುಗಿಸ್ತೀವಿ. 4 ಸಿನಿಮಾ ನನಗೆ. ಅಲ್ಲಿವರೆಗೂ ಅವ್ರು ದೊಡ್ಡ ಡೈರೆಕ್ಟರ್ಗಳ ಜೊತೆ ಎಲ್ಲ ಕೆಲಸ ಮಾಡಿದವರು. MS ರಾಜಶೇಖರ್ ಅವರು ಇರ್ಬೋದು, ಬೇರೆ ಶಂಕರ್ನಾಗೂ ಇಟ್ಕೊಂಡು ಎಲ್ಲ ಸಿನಿಮಾ ಮಾಡಿದವರು ಅವರು. ಆಮೇಲೆ ನನಗೆ ಇವತ್ತಿಗೂ ಸಿನಿಮಾ ಮಾಡುವಂತಾರೆ ಅಂದರೆ ನನ್ನ ಬಗ್ಗೆ ಇಟ್ಕೊಂಡಿರೋವಂಥ ವಿಶ್ವಾಸ ಅವರು. ಆ ಪ್ರೀತಿ ವಿಶ್ವಾಸ ಇವತ್ತು 30 ವರ್ಷದ ಮೇಲಾಯಿತು. ಇವತ್ತು ಅದೇ ಇದೆ. ಇದಾದ ಮೇಲೆ ಎಲ್ಲ ಸಿನಿಮಾ ಕಂಪ್ಲೀಟಾಗಿ ಎಲ್ಲ ನನಗೆ ಆಸೆ, ಇಲ್ಲ ಉಪೇಂದ್ರ ನಮ್ಮ ಗುರುಗಳು ಕರಿಬೇಕು, ಹೆಂಗೆ ಮಾಡಿದ್ದೀವಿ ನೋಡೋಣ ಅಂದರೆ, ಶುಕ್ರವಾರ ರಿಲೀಸು ಅಂದರೆ ಬುಧವಾರ ಅನೌನ್ಸ್ ಮಾಡ್ತಾಯಿದ್ದಾರೆ. ಶುಕ್ರವಾರ ರಿಲೀಸು ಕುಮಾರ್, ಬುಧವಾರ ಹೇಳ್ತಾಯಿದ್ದಾರೆ. ಒಂದೇ ದಿವಸ ಗ್ಯಾಪು, ಥಿಯೇಟ್ರಿಲ್ಲ ಏನಿಲ್ಲ. ಎಸ್ ಎ ಗೋವಿಂದರಾಜ್ ಅವರು ಮೈಸೂರು ಮಂಡ್ಯ ಕೂರ್ಗಾಸನ್ ತೊಗೊಂಡಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಅವರೇ. ಸೊ ಚಂದನ್ ಸುರೇಶು ಫೈನಾನ್ಸ್ ಮಾಡಿದ್ದಾರೆ. ಅವರು ಬೇರೆಯವರೆಲ್ಲ ನನಗೆ ಇವತ್ತು ಹೊಸದೆ ಯಾರು ಆ ಪಿಕ್ಚರ್ ಕಮಿಟ್ಮೆಂಟ್ ಆಯಿತು ಏನು ಅಂತ ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಜಗ್ಗೇಶ್ ಅವರು ಈ ಕಡೆ ಅವ್ರಿಗೂ ಟೈಮ್ ಕೊಟ್ಟಿಲ್ಲ. ಸರ್ ಶುಕ್ರವಾರ ಅಂತ ಸಿನಿಮಾ ರಿಲೀಸು, ಏನು ಸರ್ ಅಂತ ಬುಧವಾರ ಹೇಳಿದ್ರೆ ಅವ್ರ ಅಭಿಮಾನಿಗಳನ್ನೆಲ್ಲ ಸೇರಿಸಿ ಆಟೋದಲ್ಲಿ ಇಟ್ಕೊಂಡು ಮೈಕು ಎಲ್ಲ ಇಟ್ಕೊಂಡು ಮಾರಿಕೊಂಡು ಮೇಲೆ ಶುಕ್ರವಾರ ದಿನ ಅಂತ ಅನೌನ್ಸ್ಮೆಂಟ್ ಎಲ್ಲಿ ನೋಡಿದ್ರು ಓಡಾಡ್ತಾ ಇದೆ ಪಾಪ ಅವರು ಆ ರೇಂಜಿಗೆ. ಇಷ್ಟೆಲ್ಲ ಆಯಿತು. ಅವತ್ತು ನೈಟ್ ಏನೋ 11 ಗಂಟೆಗೆ ಪ್ರಸಾದಲ್ಲಿ ಪ್ರೊಜೆಕ್ಷನ್ ಹಾಕ್ಬಿಟ್ರು. ಗುರುವಾರ ಯಾರಿಗೂ ಹೇಳೋಂಗಿಲ್ಲ. ನನ್ನ ಆಸೆ ಇದ್ದಿದ್ದು
ಉಪೇಂದ್ರ ಅವ್ರಿಗೆ ಹೇಳಬೇಕು, ನಮ್ಮ ಪಿಕ್ಚರ್ ಹೆಂಗೆ ಮಾಡಿ ತೋರಿಸ್ಬೇಕು ಅಂತ. ಯಾರಿಗೂ ಇನ್ಫಾರ್ಮೇಷನ್ ಕೊಡದೆ ನೀವು ಬರಬೇಕು 10 ಗಂಟೆಗೇನೋ 10:15 ಪ್ರಸಾದ್ ಲ್ಯಾಬ್ಗೆ ಅಂದ್ಬಿಟ್ಟು ರಾತ್ರಿ 10:15 ಕರೆಸ್ಬಿಟ್ಟು ಅಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ರು ಒಂದು 20 ಜನ ಇದ್ದರು, ಹಾಕಿ ತೋರಿಸ್ಬಿಟ್ರು. ಇಡೀ ಸಿನಿಮಾ ನೋಡ್ತಾ ಇದ್ದಾರೆ 25-30 ಜನ, ಒಬ್ಬರು ನಗಲಿಲ್ಲ ಅಲ್ಲಿ. ನನಗೆ ಆಶ್ಚರ್ಯ, ಅಯ್ಯೋ ಪಿಕ್ಚರು ಅಷ್ಟೇ ಡಬ್ಬಾ ಥರ ಇದೆ ಪಿಕ್ಚರು, ಒಬ್ಬನೂ ನಗ್ತಾ ಇಲ್ವಲ್ಲ ಇಲ್ಲಿ ಏನು ಅಂತ ಗೊತ್ತಾಗಿಲ್ಲ. ನಮ್ಮ ಸುಂದರನಾಥ್ ಸುವರ್ಣ ಅವ್ರನ್ನ ಕೇಳಿದೆ, ಗುರುಗಳೇ ಏನು ಹಿಂಗಾಗಿದೆ, ಯಾರೂ ನಕ್ಕಲಿಲ್ವಲ್ಲ ಇದು ಪ್ರೊಜೆಕ್ಷನ್ ನೋಡ್ಬಿಟ್ಟು. ಅದಕ್ಕೊಂದು ರೀಸನ್ ಇದೆ, ನನಗೆ ಗೊತ್ತಿಲ್ಲ, ಸಿನಿಮಾ ಗ್ರಾಮರು ಅವೆಲ್ಲ ಕೆಲವೆಲ್ಲ ಗೊತ್ತಿಲ್ಲ. ಏನು ಹೇಳಿ ಅಂದರೆ, ಅವ್ರು ಬಂದಿರೋರು ಡಿಸ್ಟ್ರಿಬ್ಯೂಟ್ರ್ ಗುಮ್ಮಿ, ಅಲ್ಲೊಂದು ಸ್ವಲ್ಪ ನಕ್ಬಿಟ್ರೆ ಇವ್ರು ರೈಸ್ ಮಾಡಿಬಿಡ್ತಾರೆ ಪ್ರೊಡ್ಯೂಸರು ಏರಿಯಾಗೆ. 50,000 ಕೊಡೋ ಹತ್ರ 60,000 ನಕ್ಬಿಟ್ರು ಇವರು. 60,000 ಕೊಡೋ ಪಿಕ್ಚರ್ ಇಷ್ಟ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಅವ್ರು ನಗು ಬಂದರೆ ಕಂಟ್ರೋಲ್ ಮಾಡ್ಕೊಂಡಿದ್ರು. ಓ ಇದು ಬೇರೆ ಇದೆಯಾ ಸೀಕ್ರೆಟು ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಸೊ ಇವಾಗ ರಿಲೀಸು ಎಲ್ಲಿ ರಿಲೀಸು ಅಂದರೆ ಅಪ್ಪಣ್ಣ ಥಿಯೇಟ್ರು ರಿಲೀಸು 10:30 ಶೋ. ನಾವು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ನಮ್ಮ ಏರಿಯಾ ಹನುಮನಗರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರೀಲ್ ಎತ್ಕೊಂಡೋಗಿ ಬೆಳಿಗ್ಗೆ 8-8:30 ಅಲ್ಲಿ ಪೂಜೆ ಮಾಡಿಸಿ, ಆ ವೇಲಿದೆ ಸುಬ್ರಹ್ಮಣ್ಯದು, ಬೇಡ್ಕೊಂಡೆಪ್ಪ ನನಗೆ ಲೈಫಪ್ಪ ನೀನೇ ಕಾಪಾಡಬೇಕು. ಆ ವೇಲಿಂದ ನಿಂಬೆಹಣ್ಣು ರಪ್ಪಂದು ಬಿತ್ತು. ಅದು ಪರವಾಗಿಲ್ಲ, ನಿನ್ನ ಹೆಸರೇ ನಮ್ಮದಿಗೂ ಇಟ್ಟವ್ರೆ, ಒಂದು ನಿಂಬೆಹಣ್ಣು ಕೊಟ್ಟಿದ್ದೀರ ಬಿಡಪ್ಪ ಸಕ್ಸಸ್ಸು. ಆ ಪೂಜಾರಿಗೆ ಆ ನಿಂಬೆಹಣ್ಣು ಕೊಡ ಅಂದರೆ ಕೊಡಲ್ಲ ಅವೆಲ್ಲ ಕೊಡೋಂಗಿಲ್ಲ ಅಂದ್ಬಿಟ್ಟು ಅವನು ಎತ್ಕೊಂಡು ಹೋಗ್ಬಿಟ್ಟ. ಅದೇನು ಅನ್ನಿಸ್ತು ಅವನಿಗೆ. ಸರಿ ರೀಲ್ ತೊಗೊಂಡು ಅಪ್ಪಣ್ಣ ಥಿಯೇಟ್ರಲ್ಲಿ ಇಟ್ಬಿಟ್ಟು ಇಷ್ಟರಲ್ಲಿ ಆಗೋಷ್ಟರಲ್ಲಿ 10:10 ಆ ರೇಂಜಿಗೆ ಇತ್ತು. ಸುವರ್ಣ ಅವರು ನಾನು ಪಕ್ಕದಲ್ಲೇ ಒಂದು ಹೋಟ್ಲಿದೆ, ಕಾಫಿ ಕುಡಿಯೋಣ. ಏನು ಗುರುಗಳೇ ಹೋಯ್ತು ನನ್ನ ಲೈಫು, ಒಬ್ಬ ನರ್ಪಿಳೆ ಇಲ್ವಲ್ಲ. ಕುಮ್ಮಿ ಅವ್ರದ್ದು ಇದು ಮ್ಯಾನರಿಸಮ್, ಯಾವೆಲ್ಲ ಮಿಸ್ಸೆಮಿಲಿಂಗ್ ಅನ್ನೋದು. ಬನ್ನಿ ಅವೆಲ್ಲ ಏನಿಲ್ಲ, ದೇವರಿದ್ದಾನೆ ಬಂದಿದ್ದು. ಅವ್ರಿಗೊಂದು ಸ್ವಲ್ಪ ಎಲ್ಲೋ ಭಯ, ಯಾರೂ ಇಲ್ವಲ್ಲ ಜನ. 10:30 ಶೋ, 10:15 ಒಬ್ಬ ನರ್ಪಿಳೆ ಇಲ್ಲ. ಕಾಫಿ ಕುಡಿಯೋಣ ಬನ್ನಿರಿ ಅಂತ ಕಾಫಿ ಕುಡಿದು ಬಿಲ್ಲಲ್ಲಿ ಕೊಟ್ಬಿಟ್ಟು ಈಚೆ ಬರೋಷ್ಟರಲ್ಲಿ ರಿಸರ್ವ್ ಪೊಲೀಸು ವ್ಯಾನ್ ನಿಂತಿದೆ. ಏನಕ್ಕೆ ಏನು ಗೊತ್ತಿಲ್ಲ. ಈಗಿನ ಥರ ಮೊಬೈಲು ಅದೆಲ್ಲ ಇಲ್ವಲ್ಲ ಅವಾಗ, 1999 ಫೋಟೋ ತೆಗಿತಾ ಇದ್ವಿ. ನೋಡಿದ್ರೆ ಲಾಠಿ ಚಾರ್ಜ್ ಆಗ್ತಾಯಿದೆ. ಇದು ನಮ್ಮ ಕಣ್ಣಲ್ಲಿ ನಮಗೆ ನಂಬೋಕ್ಕಾಗ್ತಿಲ್ಲ. ಏನು ಗುರುಗಳೇ ಇದು ಅಂದರೆ ನಾನು ಹೇಳಿಲ್ವ ಅದಕ್ಕೆ ತಡ್ಕೊಳ್ಳಿ ಅಂತ. ಈ 15 ನಿಮಿಷದಲ್ಲಿ ಇಲ್ಲೊಂದು ಮಿರಾಕಲ್ ಆಗೋಯ್ತು. ಗೇಟ್ ಹತ್ರ ಥಿಯೇಟ್ರ್ ಒಳಗೆ ಹೋಗ್ತೀವಿ, ನಮ್ಮನ್ನೇ ಬಿಡ್ತಾಯಿಲ್ಲ. ಅಯ್ಯೋ ಈ ಪಿಕ್ಚರ್ ಡೈರೆಕ್ಟ್ರ್ ನಾನೇ, ಕ್ಯಾಮ್ರಾಮನ್ ನೋಡೋ ಇಲ್ಲಿ ಅಂತ ನಾನು. ಆಮೇಲೆ ಹೆಂಗೋ ತಳ್ಕೊಂಡು ಕೇಳ್ಕೊಂಡು ಒಳಗೆ ಹೋಗ್ಬಿಟ್ವಿ. ಒಳಗೆ ಹೋದರೆ ಜಗ್ಗೇಶ್ ಅವ್ರು ಆಲ್ರೆಡಿ ಇದ್ದಾರೆ. ಅವ್ರಿಗೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವ್ರ ಕೆರಿಯರಲ್ಲಿ ಇಡೀ ಸಿನಿಮಾ 2 ಸರಿ ನೋಡಿ ಥಿಯೇಟ್ರಲ್ಲಿ, ಮಾರ್ನಿಂಗ್ ಶೋ ತಿರ್ಗಾ ಕಂಟಿನ್ಯೂ ಇನ್ನೊಂದು ಶೋ ಫಸ್ಟ್ ಟೈಮ್ ಅವ್ರು ನೋಡಿರೋದು. ಹಿಂದೆ ನನ್ನ ಹಿಂದಿನ ಸೀಟು VIP ಸೀಟಲ್ಲಿ ಹಿಂದೆ ಕೂತ್ಕೊಂಡಿದ್ರು. ಹಂಗೆ ನೋಡ್ತಾ ಇದ್ದಾರೆ. ಸೆಕೆಂಡ್ ಕ್ಲಾಸ್ ಗಾಂಧಿ ಕ್ಲಾಸ್ ಬಾಲ್ಕನಿ ಅಂತ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಬರ್ತಾ ಇದೆ, ಎಂಟೈರ್ ಥಿಯೇಟ್ರು ಆಡಿಟೋರಿಯಮ್ಲಿ ಎಲ್ಲ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಜಗ್ಗೇಶ್ ಅವರು ಬೆನ್ನ ಮೇಲೆ 2 ಬಿಟ್ಟರು ನನಗೆ, ಸಕ್ಸಸ್ ಗೆದ್ದೆ ಹೋಗ ನನ್ನ ಮಗ ನೀನು ಅಂತ. ಸೊ ಈ 2 ಶೋ ಅಲ್ಲೇ ನೋಡಿಬಿಟ್ಟು ಎಂಟೈರ್ ಕರ್ನಾಟಕ ಒಂದು ಒಳ್ಳೆಯ ರೆಸ್ಪಾನ್ಸು. ಇವತ್ತವರೆಗೂ ಜಗ್ಗೇಶ್ ಅವ್ರದ್ದು ಹೈಯೆಸ್ಟ್ ಕಲೆಕ್ಷನ್ನು ಅಂತ ಹೇಳ್ತಾರೆ. ಗಾಂಧಿನಗರದಲ್ಲಿ ಸಖತ್ತು ಇದಾಯಿತು ಅಂತ. ನನಗೆ ಒಂದು ವೇದಿಕೆ, ನನಗೊಂದು ಇವತ್ತು ನನ್ನ ಈ 6 ಸಿನಿಮಾ ಮಾಡಿದ್ರು ಬೇರೆ 50 ದಿನ ಪಿಕ್ಚರು ಹಿಟ್ ಆದ್ರೂ ಅದು ಮೈಂಡಿಗೆ ಬಂದಿಲ್ಲ ಯಾರಿಗೂ. ಮಾರಿಕೊಂಡು ಓರಿಮೆಗೆ ಕುಮಾರ್ ಅಂದರೆ ಇವತ್ತವರೆಗೂ ಆ ಕುಮಾರ್ ಗೊತ್ತು ಬಿಡಪ್ಪ ಅಂತಾರೆ ಹೊರತು ಅದು ಆ ಥರ ಆಯಿತು. ಆಮೇಲೆ ನಮ್ಮ ಗುರುಗಳಿಗೆ ಹೋಗಿ ಮೀಟ್ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ ಉಪೇಂದ್ರ ಅವ್ರಿಗೆ. ಸೊ ಇಮ್ಮಿಡಿಯೇಟಾಗಿ 2ನೇ ಸಿನಿಮಾ ಸ್ಟಾರ್ಟ್ ಆಗಿಬಿಡ್ತು.